ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಈ ಒಂದು 18ನೇ ತಾರೀಕೆ ನಮಗೆ ಪಂಚಮಿ ತಿಥಿ ಇದೆ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಂಡ್ರೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೂಡ ಕೇಳ್ತೀರಾ. ದಯವಿಟ್ಟು ಆ ಥರ ಏನೂ ಆಗೋದಿಲ್ಲ ಸ್ನೇಹಿತರೆ. ನಾವು ಎಲ್ಲ ದೇವತೆಗಳನ್ನು ಯಾವ ಥರ ಮನೆಯಲ್ಲಿ ಇಟ್ಟು ಪೂಜಿಸ್ತೀವೋ ಅದೇ ಥರನೇ ಅಮ್ಮನವರನ್ನು ಕೂಡ ಇಟ್ಕೊಳ್ಳುವಂಥದ್ದು. ಅಂದರೆ ಉಗ್ರ ರೂಪದಲ್ಲಿ ಇರುವಂಥ ಫೋಟೋಗಳನ್ನು ತಗೊಳ್ಬರೋದಕ್ಕೆ ಹೋಗಬೇಡಿ. ನೋಡಿಬಿಟ್ಟು ನೀಟಾಗಿ ನೀವು ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಕೊಂಡುಕೊಳ್ಬಹುದು. ತಾಯಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇದ್ದಾಗ ನಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುವಂಥದ್ದು. ತುಂಬ ಚೆನ್ನಾಗಿ ಈ ತಾಯಿಯನ್ನು ರಾತ್ರಿ ದೇವತೆ ಅಂತ ಕರಿತೀವಿ. ರಾತ್ರಿಯಲ್ಲಿ ಪೂಜಿಸೋದ್ರಿಂದ ನಮಗೆ ತುಂಬ ಬೇಗನೆ ನಮ್ಮ ಕೋರಿಕೆಗಳು ಈಡೇರುವಂಥದ್ದು. ಎಷ್ಟೋ ಜನಕ್ಕೆ ತಾಯಿಯ ನಾಮಗಳನ್ನು ಮಂತ್ರ ಜಪ ಮಾಡಿದ ತಕ್ಷಣವೇ ದಾರಿ ಸಿಕ್ಕಿದೆ. ಭೂಮಿಗೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಒಂದಷ್ಟು ನಮಗೆ ಅಂಗೈ ಅಗಲದಷ್ಟು ಕೂಡ ಜಾಗ ಇಲ್ಲ, ಸ್ವಂತವಾಗಿ ಮನೆ ಇರಬೇಕು ಅಂತ ಪ್ರತಿಯೊಬ್ಬರ ದೊಡ್ಡ ಕನಸಾಗಿರುತ್ತೆ. ದುಡ್ಡು ಇರೋದಿಲ್ಲ ಕಟ್ಕೊಳ್ಳೋದಕ್ಕೆ ಅಥವಾ ಸೈಟ್ ತಗೊಳ್ಳೋದಕ್ಕೆ. ಈ ಥರ ಸಮಸ್ಯೆಗಳನ್ನು ಪಡ್ತಾ ಇರ್ತಾರೆ. ಬಾಡಿಗೆ ಮನೆಯಲ್ಲಿದ್ದೀವಿ, ನಮಗೆ ಬಾಡಿಗೆ ಕಟ್ಟುವ ಅಷ್ಟೊಂದು ವ್ಯವಸ್ಥೆ ಇಲ್ಲ, ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡಬೇಕು ಅಂತ ಕೂಡ ಆಸೆ ಇರುತ್ತೆ. ಎಲ್ಲದಕ್ಕೂ ಕೂಡ ನಮ್ಮನ್ನು ಈಗ ನಡೆಸ್ತಾ ಇರುವಂಥದ್ದೇ ದುಡ್ಡು. ಪ್ರತಿಯೊಬ್ಬರಿಗೂ ಕೂಡ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಏನಾದರೂ ಒಂದು ಬೇಕು ಅಂದರೆ ಅದು ದುಡ್ಡೇ ಸ್ನೇಹಿತರೆ. ಯಾಕಂದರೆ ನಾವು ಎಷ್ಟೇ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೂ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು. ಅದು ಮೆಡಿಸನ್ನು, ಹೆಲ್ತ್ ವೈಸ್ ಆಗಿರಬಹುದು, ಮನೆಯಲ್ಲಿ ಇರುವಂಥ ಸಮಸ್ಯೆಗಳಿಗೆ, ಸ್ಕೂಲು ಕಾಲೇಜು ಫೀಸು ಏನಕ್ಕೆ ಆಗಿರಬಹುದು, ನಾವು ತಿನ್ನುವ ಆಹಾರದಿಂದ ಕುಡಿಯುವ ನೀರಿನ ತನಕ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ದುಡ್ಡು ಖರ್ಚಾಗೋದ್ರಿಂದ ದುಡ್ಡು ನಮ್ಮನ್ನು ಆ ರೀತಿ ಮಾಡಿದೆ. ಈ ದುಡ್ಡನ್ನು ಸಂಪಾದನೆ ಯಾವ ಥರ ಮಾಡಬೇಕು, ಆದಾಯ ನಮಗೆ ಹೆಚ್ಚಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದರೆ ಸುಮ್ಮನೆ ನಾವು ಈ ಪರಿಹಾರಗಳನ್ನು ಕಣ್ಣು ಮುಚ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ನೋಡಿ, ನಂಬಿಕೆಯಿಂದ ನಾವು ದೇವರನ್ನು ಕಣ್ಣು ಮುಚ್ಕೊಂಡು ಆರಾಮಾಗಿ ನಂಬಬಹುದು. ಏಕೆಂದರೆ ನಮಗಿರುವ ಸಮಸ್ಯೆಗಳನ್ನು ನಾವು ಫ್ರೆಂಡ್ಸ್ ಹತ್ರ, ನಮ್ಮ ಹತ್ತಿರದವರ ಹತ್ರ ಹೇಳ್ಕೊಳ್ಬಹುದು. ಹೇಳ್ಕೊಂಡಾಗ ಕೆಲವೊಬ್ಬರು ಮನಸ್ಸಿಗೆ ಹತ್ತಿರ ಆದಂಥವರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ, ಇನ್ನು ಕೆಲವರು ನಮ್ಮನ್ನು ದೂರನೇ ಇಡ್ತಾರೆ. ಈ ಥರ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಈ ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಶಕ್ತಿಯುತವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಇದು ನಮಗೆ ಇದೇ 18ನೇ ತಾರೀಕು ಪಂಚಮಿ ಬರ್ತಾ ಇದೆ. ಆ ದಿನಕ್ಕೋಸ್ಕರ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ದಿನ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಯಾವ ದಿನನಾದರೂ ಮಾಡ್ಕೊಳ್ಬಹುದು. ಆದರೆ ವಾರಾಹಿ ದೇವಿಯನ್ನು ಪಂಚಮಿಯ ದಿನ ಈ ರೀತಿ ಪೂಜೆ ಮಾಡೋದು ಕೂಡ ವಿಶೇಷತೆಯಿಂದ ಕೂಡಿರುತ್ತೆ. ಕೆಂಪು ಬತ್ತಿಗಳ ದೀಪಾರಾಧನೆ ಅನ್ನೋದು ಗೊತ್ತಿರುವಂಥದ್ದು. ಒಂದೊಂದು ಬತ್ತಿಗೂ ಕೂಡ ಪ್ರಾಮುಖ್ಯತೆ ಇದೆ, ಅದರ ಶಕ್ತಿ ತುಂಬಾ ಇದೆ. ಪಂಚಮಿ ಅಂದ್ರೇ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಕೂಡ ನಾವು ಕರೀತೀವಿ ಆ ತಾಯಿಯನ್ನು. ಅದಕ್ಕೋಸ್ಕರ ರಾತ್ರಿ ದೇವತೆ. ಆ ದಿನ ನಾವು ಆ ತಾಯಿಯನ್ನು ರಾತ್ರಿ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನೋಡಿ ಇನ್ನೂ ವಿಶೇಷವಾಗಿ ನಮಗೆ ಇದೇ 18ನೇ ತಾರೀಕು ರಾತ್ರಿ 10:09 ಪ್ರಾರಂಭ ಆಗ್ತಾಯಿದೆ. ನೆನ್ಪಿಟ್ಕೊಂಡು ನೀವು ಮಾಡ್ಕೊಳ್ಳಿ. ಮತ್ತು 20ನೇ ತಾರೀಕು ರಾತ್ರಿ ಅಂದರೆ ಮಿಡ್ನೈಟು ನಮಗೆ 12:39 ಮುಕ್ತಾಯ ಆಗೋದ್ರಿಂದ ನೀವು 18ನೇ ತಾರೀಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಆವತ್ತು ನೈಟು ಕೂಡ ಪೂಜೆ ಮಾಡಬಹುದು. ಇಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೀವು 19ನೇ ತಾರೀಕು ಬೆಳಗ್ಗೆ ಹಾಗೂ ರಾತ್ರಿ ಇವೆರಡೂ ಕೂಡ ನಮಗೆ ಕಾಲಾವಕಾಶ ಇದೆ. ಈ ಸಮಯಗಳಲ್ಲಿ ಮಾಡ್ಕೊಳ್ಬಹುದು. ಬ್ರಾಹ್ಮಿ ಮುಹೂರ್ತ ಕೂಡ ಅಷ್ಟೇ ವಿಶೇಷತೆಯಿಂದ ಕೂಡಿರುತ್ತೆ. ನೀವು ಆ ದಿನ ಮಾಡ್ಕೊಳ್ಬೇಕಾದಂಥ ಎಲ್ಲ ರೀತಿಯ ಪೂಜೆಗಳು ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ನಾವು ಈ ದೀಪಕ್ಕೆ 9 ಕೆಂಪು ಬತ್ತಿಗಳನ್ನು ಹಾಕ್ಕೊಳ್ಬೇಕು. ನಮಗೆ ಹಣಕಾಸಿನ ಸಮಸ್ಯೆ ಇರುತ್ತಲ್ವ, ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಈ ದೀಪಾರಾಧನೆ.
9 ಬತ್ತಿಗಳನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಅಂಗಡಿಗಳಲ್ಲಿ ತಗೊಂಡು ಬಂದ್ರೇ ಬೆಸ್ಟು. ಇಲ್ಲ ಅಂದರೆ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂದರೆ ನೀವು ಆರಾಮಾಗಿ ಕುಂಕುಮವನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬತ್ತಿಗಳನ್ನು ರೆಡಿ ಮಾಡ್ಕೊಂಡಾದಮೇಲೆ ಅದರಲ್ಲಿ ನೀವು ಡಿಪ್ ಮಾಡಿ ಸ್ವಲ್ಪ ಒಣಗಿಸ್ಬಿಟ್ಟು ರೆಡಿ ಆಗುತ್ತೆ ಬತ್ತಿಗಳನ್ನು ನೀವು ಈ ರೀತಿ ಹಾಕಿಬಿಟ್ಟು ತಾಯಿಯನ್ನು ಈ ಮಂತ್ರದಿಂದ ನೀವು 21 ಅಥವಾ 41 ಬಾರಿ ಹೇಳ್ಕೊಳ್ಬೇಕು, ಅಂದರೆ ಜಪ ಮಾಡಿಕೊಳ್ಬೇಕು. ಆಗ ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಾರಾಹಿ ದೇವಿಯನ್ನು ನಾವು ಆರೋಗ್ಯಕ್ಕಾಗಿ, ದುಡ್ಡಿಗಾಗಿ ಹಾಗೂ ನಮ್ಮ ಆಸ್ತಿ ವಿಚಾರಗಳಲ್ಲಿ ತುಂಬಾ ಈಗ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಯಾವ ಸಂಬಂಧಗಳು ಕೂಡ ನಿಲ್ತಾ ಇಲ್ಲ ಸ್ನೇಹಿತರೆ. ನಾವು ಈ ರೀತಿಯ ದೀಪಾರಾಧನೆ, ಕೆಂಪು ಬತ್ತಿಯ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರುತ್ತೆ. ನೀವು ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಯಾವ ದೀಪ ಹಚ್ತೀರೋ ಅದಕ್ಕೇ 9 ಬತ್ತಿಗಳನ್ನು ರೆಡಿ ಮಾಡ್ಕೊಳ್ಳಿ. ಆ 9 ಬತ್ತಿಗಳನ್ನು ನೀವು ಎಳ್ಳೆಣ್ಣೆಯಿಂದ ಹಚ್ಚಿ ದೀಪವನ್ನು, ಈ ಮಂತ್ರವನ್ನು ನೀವು ಪಠಣೆ ಮಾಡಬೇಕಾಗುತ್ತೆ. ಆ ದಿನ ಆದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು 19ನೇ ತಾರೀಕು ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು, ಹಾಗೆ ಸಂಜೆ ಕೂಡ. ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ಶಕ್ತಿ ಜಾಸ್ತಿ ಅಂತ ಸುಮಾರು ನಾನು ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಸಂಕಲ್ಪ ಮಾಡಿಕೊಂಡು ಆ ದಿನ ನೋಡಿ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಬಹುದು, ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು, ಕೆಂಪು ಬತ್ತಿಗಳ ದೀಪಾರಾಧನೆ ಮಾಡಬಹುದು. ಎಲ್ಲವನ್ನು ಒಂದೇ ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾತ್ರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪಂಚಮಿ ಬರೋದಕ್ಕೆ ಮುಂಚೆನೇ ನಾನು ತಿಳಿಸಿದ್ದೀನಿ, ಸಮಯನ ತಿಳಿಸಿದ್ದೀನಿ. ನೀವು ಆ ಸಮಯಕ್ಕೆ ಈ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಸಂಕಲ್ಪ ಮಾಡಿಕೊಂಡು 5 ಪಂಚಮಿ ಮಾಡ್ತೀನಿ ತಾಯಿ, ನನಗಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತ ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಸುಮಾರು ಜನ ಫೋಟೋ ವಿಗ್ರಹ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅಂತ ಹೇಳ್ತೀರಾ. ಫೋಟೋ ವಿಗ್ರಹ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ವಿಶೇಷತೆ ಏನು ಅಂದರೆ ಆ ತಾಯಿಯನ್ನು ನಾವು ಫೋಟೋ ವಿಗ್ರಹ ಇಲ್ಲ ಅಂದ್ರೂ ದೀಪ ಹಚ್ಚಿ ದೀಪದಲ್ಲೇ ಆ ತಾಯಿಯನ್ನು ನಾವು ಆರಾಧನೆ ಮಾಡಬಹುದು. ತಾಯಿ ನೀನು ಇದರಲ್ಲಿ ಪ್ರತಿಷ್ಠಾಪನೆ ಆಗಿದೆಯಾ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ನೀವು ಮನಸ್ಸಲ್ಲೇ ಆ ತಾಯಿಯನ್ನು ಕೇಳ್ಕೊಳ್ಳಿ. ಅಷ್ಟು ವಿಶೇಷತೆಯಿಂದ ಇರುತ್ತೆ. ಕೋರಿಕೆಗಳು ಬೇಗ ನೆರವೇರುತ್ತೆ. ನಿಮಗೆ ಸಾಧ್ಯ ಆದರೆ ನಿಮ್ಗೆ ಹತ್ತಿರದಲ್ಲೇ ದೇವಸ್ಥಾನಗಳು ಇದ್ದರೆ ಹೋಗಿ ಬರಬಹುದು, ವಾರಾಹಿ ದೇವಿಯ ದೇವಸ್ಥಾನ. ಇಲ್ಲ ನಮಗೆ ಅಂದರೆ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಜಾಸ್ತಿ ಸಮಸ್ಯೆಗಳಿರುತ್ತೆ ಅಂತ ಹೇಳ್ತಿರಲ್ವ. ಈ ದೀಪ ಹಚ್ಚಿ ಮಂತ್ರ ಹೇಳ್ಕೊಂಡಾದಮೇಲೆ ನೀವು 5 ನಿಂಬೆಹಣ್ಣುಗಳನ್ನು ಇಟ್ಟು ಅದ್ರ ಮೇಲೆ 5 ಕೋರಿಕೆಗಳನ್ನು, ಸಮಸ್ಯೆಗಳನ್ನು ಯಾವುದೋ ಬರೆದುಬಿಟ್ಟು ಮಾರನೇ ದಿನ ಅದನ್ನು ನೀವು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಈ ರೀತಿ ಪಂಚಮಿಯ ದಿನಗಳಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ. ಇಷ್ಟೇ ಸುಲಭವಾಗಿ.